ಹಾಗೆ ಸಾಧಿಸ್ತಿರೋದಂತೂ ಅಲ್ವೇ ಅಲ್ಲ. ನನ್ನ ಹೆದರ್ಸೋದಕ್ಕೆ ಯಾರೋ ಬೇಕು ಅಂತಾನೆ ಮಾಡ್ತಿದ್ದಾರೆ ಅಪ್ಪ. ಇಲ್ಲಿ ನೋಡಿ, ನಿದ್ದೆ ಮಾಡ್ತಾ ಇದ್ದಿದ್ದವಳು ನೇರವಾಗಿ ಮರದ ಹತ್ರ ಹೋಗಿ ಅಲ್ಲಿ ಹೋಗಿ ನಿದ್ದೆ ಮಾಡಿದಾಳೆ. ಅದೃಷ್ಟ ಚೆನ್ನಾಗಿದ್ದಿದ್ದಕ್ಕೆ ನನ್ ಮಗ ಹೋಗಿ ಕರ್ಕೊಂಡ್ ಬಂದ. ಯಾಕೆ ಹೋಗಿದ್ದೆ ಅಂದ್ರೆ ಯಾರೋ ತನ್ನ ಪೇಪರ್ ಅಲ್ಲಿರೋ ಪ್ರಶ್ನೆಗೆ ಉತ್ತರ ಕೊಡ್ತೀನಿ ಬಾ ಅಂತ ಕರೆದ್ರಂತೆ. ಯಾರಿಗೂ ಹೇಳ್ದೇನೆ ಹೊರಟೋದ್ಲಂತೆ. ಅಲ್ಲಿ ಪೇಪರು ಇಲ್ಲ, ಮನುಷ್ಯರು ಇಲ್ಲ. ಯಾಕಾಗ್ ನೋಡ್ತಿದ್ಯಾ ಶೌರ್ಯ? ಮಾತಾಡು. ಪ್ರತ್ಯಕ್ಷ ಸಾಕ್ಷಿ ನೀನೇ ಅಲ್ವಾ? ರಾಜಿ ಸುಳ್ಳು ಹೇಳೋದಿಲ್ಲ. ಎಲ್ಲೋ ಏನೋ ತಪ್ಪಾಗಿದೆ. ನೀನು ನಿನ್ ಹೆಂಡತಿಗೆ ಗುಲಾಮ ಆಗೋಗಿದ್ಯಾ ಅಲ್ವಾ? ಅದಕ್ಕೆ ಅವಳ ಪರ ವಹಿಸ್ಕೊಂಡ್ ಮಾತಾಡ್ತಿದ್ಯಾ. ಅಯ್ಯೋ, ನಿಮಗೆ ಹೇಗ್ ಹೇಳುದು ಅಂತ ಅರ್ಥ ಆಗ್ತಾ ಇಲ್ಲ. ಅವತ್ತು ದೇವಸ್ಥಾನದಲ್ಲಿ ನನ್ನ ಕೈಲಿ ಇದ್ದಿದ್ ಕುಂಕುಮ ಬೂದಿ ಆಗೋಯ್ತು ಅಂತ ಹೇಳ್ತಾ ಇದ್ದೀರಾ ಅಲ್ವಾ? ಅದಕ್ಕೆ ಸಾಕ್ಷಿ ಇದೆ. ಅದು ಒರಿಜಿನಲ್ ಅಲ್ಲ. ಆ ಕುಂಕುಮದಲ್ಲಿ ಯಾವ್ದೋ ಕೆಮಿಕಲ್ ಮಿಕ್ಸ್ ಆಗಿದೆ. ಆ ಕುಂಕುಮ ನನ್ನ ಕೈಗೆ ಬರ್ತಿದ್ದ ಹಾಗೆ ಅದು ಕಪ್ಪಾಗಿ ಬದಲಾಯ್ತು. ಇದೆಲ್ಲ ನನ್ನ ದೇವಸ್ಥಾನದ ಬಾಗ್ಲು ತೆಗ್ದಿದ್ದಕ್ಕೆ, ನನ್ನ ಹೆದರ್ಸೋದಕ್ಕೆ, ನನ್ನಿಂದ ನಿಮ್ಮನ್ನೆಲ್ಲ ಹೆದರ್ಸೋದಕ್ಕೆ, ನನ್ನಿಂದ ಮತ್ತೆ ದೇವಸ್ಥಾನದ ಬಾಗ್ಲನ್ನ ಹಾಕ್ಸೋದಕ್ಕೆ ಯಾರು ಮಾಡ್ತಾ ಇರೋ ಕುತಂತ್ರ ಇದು. ನನ್ ಮಾತನ್ನ ನಂಬಿ ನನ್ನ ಕುಂಕುಮನ ಲ್ಯಾಬ್ ಅಲ್ಲಿ ಟೆಸ್ಟ್ ಮಾಡಿಸ್ದೆ. ಸರಿ, ನಾನು ಹೇಳ್ತಿರೋದು ಸುಳ್ಳಾದ್ರೆ ಇರಿ, ನಾನು ಹೋಗಿ ಆ ರಿಪೋರ್ಟ್ಸ್ ತಗೊಂಡ್ ಬರ್ತೀನಿ. ನಾನ್ ಹೇಳಿದ್ ಸುಳ್ಳಾದ್ರೆ ಇಲ್ಲಿ ನೋಡಿ, ರಿಪೋರ್ಟ್ಸ್ ನೋಡಿ. ಅತ್ತೆ, ಅಯ್ಯೋ, ಇದೆಲ್ಲ ನಮ್ ಬಾಯಿ ಮುಚ್ಚೋದಕ್ಕೆ ನೀನ್ ಮಾಡ್ತಿರೋ ಪ್ರಯತ್ನ ಅಂತ ನಮಗ್ ಗೊತ್ತಾಗ್ತಿದೆ ರಾಜಲಕ್ಷ್ಮಿ. ಇಂಥದನ್ನ 100 ಸೃಷ್ಟಿ ಮಾಡ್ಬೋದು. ಇದನ್ನೆಲ್ಲ ರುಜುವಾತ್ ಮಾಡಿದ ತಕ್ಷಣ ನನ್ ಮಗನ ಹಾವು ಸಾಯಿಸ್ಬೇಕು ಅನ್ಕೊಂಡಿದ್ದು ಸುಳ್ಳಾಗುತ್ತಾ? ನಮ್ ಕಣ್ಣಿಂದ ನೋಡಿದೆಲ್ಲ ಸುಳ್ಳಾಗ್ಬಿಡುತ್ತಾ? ನಾನು ಧರ್ಮನ ಉಳಿಸ್ಬೇಕು ಅನ್ಕೊಳ್ತಿರೋಳು ಅಪ್ಪ. ರಾಜಿ, ದೊಡ್ಡವ್ರ ಮಾತನ್ನ ಹಾಗೆ ನಡ್ಕೋಬೇಕಾದ್ದು ನಿನ್ನ ಧರ್ಮ. ನಿಮ್ಮಪ್ಪ ಯಾಕೆ ಹೇಳ್ತಿದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೋ. ಅದು ಹಾಗಲ್ಲಮ್ಮ. ನೀನ್ ಮಾಡ್ತಿರೋ ಕೆಲಸದಿಂದಾಗ್ಲಿ, ನಿನ್ ನಂಬಿಕೆಯಿಂದಾಗ್ಲಿ ನಿಮ್ಮತ್ತೆಗೆ ತೊಂದರೆ ಆಗ್ತಾ ಇದೆ ಅಂತಂದ್ರೆ ಅವ್ರು ಹೇಳ್ದಾಗ ಕೇಳು. ಒಂದು ಹೆಣ್ಣು ಮಗಳು ಗೌರವ ತಂದು ಕೊಡಬೇಕಾದ್ದು ಕೇವಲ ಹುಟ್ಟಿದ ಮನೆಗಷ್ಟೇ ಅಲ್ಲ ರಾಜಿ, ಮೆಟ್ಟಿದ ಮನೆಗೂ ಕೂಡ. ನಿನಗಿಷ್ಟ ಇದೆಯೋ ಇಲ್ಲವೋ, ಅವ್ರು ಏನ್ ಹೇಳ್ತಿದಾರೋ ಹಾಗೆ ನಡ್ಕೋಬೇಕಾದ್ದು ನಿನ್ ಧರ್ಮ. ಪ್ರಮೀಳ ಅವರೇ, ನೀವೆಲ್ಲ ಏರ್ಪಾಡುಗಳನ್ನು ಮಾಡ್ಕೊಳ್ಳಿ. ನಮ್ ರಾಜಿ ಪೂಜೆ ಮಾಡ್ತಾಳೆ. ಅಮ್ಮ, ಅಪ್ಪ, ಏನಿದು? ಈ ಪೂಜೆ ಮುಗಿಯೋವರೆಗೂ ನೀವು ಇಲ್ಲೇ ಇರಿ. ಇಲ್ಲಾಂದ್ರೆ ನೀವು ಹೋದ್ಮೇಲೆ ರಾಜಲಕ್ಷ್ಮಿ ನಮ್ಮ ಮಾತು ಕೇಳೋದೇ ಇಲ್ಲ. ಸರಿ, ಆ ಸ್ವಾಮೀಜಿ ಅವ್ರನ್ನ ಕರೆಸಿ ಪೂಜೆ ಪೂರ್ತಿ ಆದ್ಮೇಲೆ ಹೊರಡ್ತೀವಿ. ಸರಿ ಆಯ್ತು, ನಾನು ಈಗಲೇ ಫೋನ್ ಮಾಡಿ ಕರೆಸ್ತೀನಿ. ರಾಜಿ, ಯಾರು ಏನೇ ಮಾತಾಡಿದ್ರು ನೀನ್ ಭಯ ಪಡ್ಬೇಡ. ನಿನಗೆ ನಾನು, ಅತ್ತೆ, ಮಾವ ಜೊತೆಗಿರ್ತೀವಿ. ನೀನ್ ಧರ್ಮನ ರಕ್ಷಣೆ ಮಾಡ್ತೀಯ, ಧರ್ಮ ನಿನ್ನ ರಕ್ಷಣೆ ಮಾಡುತ್ತೆ. ಈ ಮನೆಗೆ, ನಮ್ಮ ರಾಜಿಗೆ ಏನಾದ್ರೂ ಸಮಸ್ಯೆ ಇದ್ರೆ ಅದನ್ನ ನಿಮ್ ಪೂಜೆಯಿಂದ ಪರಿಹರಿಸ್ಬಿಡಿ. ಅಮ್ಮ,
ನೀವು ಅತ್ತೆ ಅವ್ರಿಗೆಲ್ಲ ಮಾತು ಕೊಟ್ಟಿದ್ದೀರಾ ಅಲ್ವಾ ನಾನು ಪೂಜೆ ಮಾಡಿಸ್ಕೊಳ್ತೀನಿ ಅಂತ. ನಾನು ಕೂಡ ಆ ಮಾತಿನ ಮೇಲೆ ನಿಲ್ತೀನಿ. ನೀವೆಲ್ಲರೂ ಇಲ್ಲೇ ಇರಿ. ನನಗೆ ನನ್ನ ಮಾನಸಿಕ ಸ್ಥಿತಿ ಬಗ್ಗೆ ಕೆಲವು ಸಂದೇಹಗಳಿದೆ. ಒಳಗಡೆ ಕರ್ಕೊಂಡು ಹೋಗಿ ಪೂಜಾರಿಗಳ ಹತ್ರ ಪ್ರತ್ಯಕ್ಷವಾಗಿ ಕೇಳ್ಬಿಟ್ಟು ನನ್ನ ಸಂದೇಹನ ಬಗೆಹರಿಸ್ಕೊಂಡು ಆಮೇಲೆ ಪೂಜೆ ಶುರು ಮಾಡೋಣ. ಒಳಗೇನಕ್ಕೆ? ಈ ರೀತಿಯೆಲ್ಲ ಪೂಜೆ ಆಗ್ಬೇಕಾದ್ರೆ ಸಂದೇಹನ ಕೇಳ್ತಾರೆ, ಅದನ್ನ ಬಗೆಹರಿಸಲೇಬೇಕಾಗತ್ತೆ. ಆಗ್ಲೇ ಹೇಳುವಂತ ಮಂತ್ರ ತಂತ್ರಗಳು ಎಲ್ಲಾನು ಯಾರ ಮೇಲೆ ಪೂಜೆ ಮಾಡ್ತಾರೋ ಅವು ಫಲಿಸುತ್ತೆ. ಆ ಸಂದೇಹನ ಇಲ್ಲೇ ಕೇಳಿದ್ರೆ ಅದೇನು ಅಂತ ನಾವು ನೋಡ್ತೀವಲ್ಲ. ನೀನು ಅದನ್ನ ನೋಡೋದಿಕ್ಕೆ ಅದೇನು ಮ್ಯಾಜಿಕ್ ಅಲ್ಲ ಕಣೆ, ಪೂಜೆ. ರಾಜಲಕ್ಷ್ಮಿ ಅವಳ ಸಂದೇಹನ ತೀರ್ಸ್ಕೊಳ್ಳಿ ಬಿಡು. ಸ್ವಾಮೀಜಿ ನೀವ್ ಬನ್ನಿ. ರಾಜಿ, ಇವ್ರನ್ನ ನೋಡ್ತಿದ್ರೆ ನನಗೆ ಯಾಕೋ ಅನುಮಾನ ಆಗ್ತಿದ್ಯಮ್ಮ. ನನಗೂ ಅದೇ ಅನುಮಾನ ಆಗ್ತಿದೆ ಅಪ್ಪ, ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಸ್ವಾಮೀಜಿ.